ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟ್ರೇಡ್ ವಿತ್ ಸ್ಮಾರ್ಟ್ ಮನಿ ಯೂಟ್ಯೂಬ್ ಚಾನಲ್. ಇವತ್ತಿನ ಸೆಷನ್ನಲ್ಲಿ ನಾವು ಕ್ವಿಕ್ಕಾಗಿ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ನೇಹಿತರೆ, ಇವತ್ತಿನ ಸ್ಟಾಕ್ ಬಂದು ಕಾನ್ಕರ್ಡ್ ಬಯೋ ಅಂತ. ಈ ಸ್ಟಾಕಲ್ಲಿ ನಾವು ಅಪ್ಕಮಿಂಗ್ ಡೇಸಲ್ಲಿ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಏನೀಗ LTP ಇದೆಯೋ 2183.45 ಇವತ್ತಿನ ಕ್ಲೋಸಿಂಗ್ ಪ್ರೈಸು. ಸೊ ಇಲ್ಲಿಂದ ನೆಕ್ಸ್ಟ್ 5 to 15 ಡೇಸಲ್ಲಿ ನಾವು ಈ ಥರ ಒಂದು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ರೀಸನ್ಸ್ನ ಡಿಸ್ಕಸ್ ಮಾಡೋಣ, ಯಾವ ಒಂದು ರೀಸನಿಂದ ಈ ಸ್ಟಾಕಲ್ಲಿ ನಾವು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ ಅಂತ ಹೇಳಿಬಿಟ್ಟು. ಸೊ ಇದರ ಪ್ರೀವಿಯಸ್ ಲೊಕೇಶನ್ ಚೆಕ್ ಮಾಡಿ ಈ ಒಂದು ಟ್ರೆಂಡ್ ಏನಿದೆ ನಾನು ಮಾರ್ಕ್ ಮಾಡ್ತೀನಿ ನೋಡಿ. ಸೊ ಇಲ್ಲಿಂದ ಹಿಡಿದು ಇಲ್ಲಿ ತನಕ ಇದೊಂದು ಇಂಪಲ್ಸಿವ್ ಬಾಯಿಂಗ್ ಅಂತ ಹೇಳ್ಬೋದು. ಇಂಪಲ್ಸಿವ್ ಬಾಯಿಂಗ್ ಅಂದರೆ ಸಡನ್ನಾಗಿ ಬಾಯಿಂಗ್ ಆ್ಯಕ್ಟಿವಿಟಿ ಅಂತ ನಡೆದಿದೆ. ಸೊ ಅಲ್ಲಿ ನಿಮಗೆ ಜಾಸ್ತಿ ರೆಡ್ ಕ್ಯಾಂಡಲ್ಸ್ ಸಿಗಲ್ಲ, ವೆರಿ ಬಿಗ್ ಬಾಯಿಂಗ್ ಕ್ಯಾಂಡಲ್ಸ್ ಸಿಗುತ್ತೆ ಈ ಝೋನಲ್ಲಿ. ಸೊ ಈ ಥರ ಒಂದು ಬಿಗ್ ಮೂವ್ ಹೋದಾಗ ನಮಗೆ ವಾಲ್ಯೂಮ್ಸ್ ಯಾವ ಥರ ಪಾರ್ಟಿಸಿಪೇಷನ್ ಆಗಿದೆ, ವಾಲ್ಯೂಮು ಸಹ ರೈಸ್ ಆಗ್ತಾ ಇದೆ. ಅದರ ಹಿಂದ್ಗಡೆ ಚೆಕ್ ಮಾಡಿ, ವಾಲ್ಯೂಮ್ಸ್ ಆಲ್ಮೋಸ್ಟ್ ಡೆಡ್ ಇದೆ. ನಿಮಗೆ ಈ ಲೊಕೇಶನ್ಸಲ್ಲಿ ಚೆಕ್ ಮಾಡಿ, ಆಲ್ಮೋಸ್ಟ್ ವಾಲ್ಯೂಮ್ ಡೆಡ್ ಇದೆ. ಆ್ಯಂಡ್ ಯಾವಾಗ ನಮಗೆ ಈ ಥರ ಒಂದು ಬಿಗ್ ಬಾಯಿಂಗ್ ಆ್ಯಕ್ಟಿವಿಟಿ ನಡೀತಾ ಇದೆಯೋ ಅಟ್ ದ ಸೇಮ್ ಟೈಮ್ ವಾಲ್ಯೂಮು ಸಹ ಪಾರ್ಟಿಸಿಪೇಷನ್ ಆಗ್ತಿದೆ. ಯಾವಾಗ ನಮಗೆ ವಾಲ್ಯೂಮ್ ಎಂಟ್ರಿ ಆಗುತ್ತೋ ಅಟ್ ದ ಸೇಮ್ ಟೈಮ್ ಟ್ರೆಂಡು ರೈಸ್ ಆಗ್ತಿರುತ್ತೆ. ಸೊ ಪ್ರೈಸ್ ಇನ್ಕ್ರೀಸ್, ವಾಲ್ಯೂಮ್ ಇನ್ಕ್ರೀಸ್ ಇಸ್ ಈಕ್ವಲ್ ಟು ಟ್ರೂ ಅಪ್ ಟ್ರೆಂಡ್ ಅಂತ ಕರಿತೀವಿ. ಅಂದರೆ ಪ್ರೈಸು ಮೇಲೆ ಹೋಗ್ತಾ ಇದೆ, ವಾಲ್ಯೂಮು ಇನ್ಕ್ರೀಸ್ ಆಗ್ತಾ ಇದೆ. ಇದನ್ನೆರಡು ಕ್ಲಬ್ ಮಾಡಿದಾಗ ನಾವು ಒರಿಜಿನಲ್ ಅಪ್ ಟ್ರೆಂಡ್ ಅಥವಾ ಟ್ರೂ ಅಪ್ ಟ್ರೆಂಡ್ ಅಂತ ಕರಿತೀವಿ. ವಾಲ್ಯೂಮ್ ಕಂಡೀಷನಲ್ಲಿ ಕಂಡೀಷನ್ ನಂಬರ್ 1, 4 ಕಂಡೀಷನ್ ಇದೆ, ಅದ್ರಲ್ಲಿ ಕಂಡೀಷನ್ ನಂಬರ್ 1 ಬಂದು ನಮಗೆ ಇದೇನು ಹೇಳ್ತಾ ಇದೆ, ಟ್ರೂ ಅಪ್ ಟ್ರೆಂಡ್ ಅಂತ ಹೇಳ್ತಾ ಇದೆ. ಸೊ ನೆಕ್ಸ್ಟು ಈ ಒಂದು ಲೊಕೇಶನ್ ಏನಿದೆ, ಈ ಕ್ಯಾಂಡಲ್ ನೀವು ಚೆಕ್ ಮಾಡಿ, ಇದನ್ನ ಬಂದು ನಾವು ಲಿಕ್ವಿಡಿಟಿ ಗ್ರ್ಯಾಬ್ ಕ್ಯಾಂಡಲ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಲಿಕ್ವಿಡಿಟಿ ಗ್ರ್ಯಾಬಿಂದನೇ ವೆರಿ ಬಿಗ್ ಇಂಪಲ್ಸಿವ್ ಮೂವ್ ಅನ್ನೋದು ಹೋಗಿದೆ. ಆ್ಯಂಡ್ ಈ ಸ್ಟಾಕು ಆಗಸ್ಟಲ್ಲಿ ನಾವು ಎಂಟ್ರಿ ಆಗಿದ್ವಿ. ಈ ಲೊಕೇಶನ್ನಲ್ಲಿ ಸಹ ನಾನು ಡಿಸ್ಕಸ್ ಮಾಡಿದ್ದೆ ಸುಮಾರು ನನ್ನ ಸರ್ಕಲಲ್ಲಿ. ಇಲ್ಲಿಂದನೇ ಈ ಸ್ಟಾಕ್ ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಎಕ್ಸಾಕ್ಟ್ಲಿ ಆ ಲೊಕೇಶನಿಂದನೇ ಈ ಸ್ಟಾಕ್ ಅನ್ನೋದು ನಮಗೆ ವೆರಿ ಬಿಗ್ ಮೂವ್ನಲ್ಲಿ 56% ಮೊಮೆಂಟಮ್ ಕೊಟ್ಟಿತ್ತು. ಸೊ ಈಗ ಸುಮಾರು ಜನ ಎಲ್ಲಿ ಎಂಟ್ರಿ ಆಗ್ತಾರೆ ಅಂತಂದರೆ, ಈ ಬಿಗ್ ಗ್ರೀನ್ ಕ್ಯಾಂಡಲ್ ಇದೆಯಲ್ವಾ, ಈ ಲೊಕೇಶನ್ ಬಂದು ಎಂಟ್ರಿ ಆಗ್ತಾರೆ. ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಅಂತ ಕರಿತೀವಿ, ಅಥವಾ ಇಂಪಲ್ಸಿವ್ ಡಿಸಿಷನ್ ಅಂತ ಕರಿತೀವಿ. ಯಾವಾಗಾದರೂ ಒಂದು ಸ್ಟಾಕು ಸಡನ್ನಾಗಿ ಬಿಗ್ ವಾಲ್ಯೂಮ್ ಮತ್ತು ಬಿಗ್ ಕ್ಯಾಂಡಲ್ ಜೊತೆ ಬಂದಾಗ ಸುಮಾರು ಜನ ಇಲ್ಲಿಂದ ಬಿಗ್ ವಾಲ್ಯೂಮ್ ಬಂದಿದೆ ಅಂತೇಳ್ಬಿಟ್ಟು ವಾಲ್ಯೂಮ್ ಫಿಲ್ಟರ್ಸ್ನ ಯೂಸ್ ಮಾಡ್ತಾರೆ, ಕ್ಯಾಂಡಲ್ ಮೊಮೆಂಟಮ್ ಫಿಲ್ಟರ್ಸ್ನ ಯೂಸ್ ಮಾಡ್ತಾರೆ. ಇದೆಲ್ಲ ಯೂಸ್ ಮಾಡಿಕೊಂಡು ಪೀಕಲ್ಲಿ ಹೋಗಿ ಎಂಟ್ರಿ ಆಗ್ತಾರೆ. ಸೊ ಅದು ತಪ್ಪಂತ ಹೇಳ್ತಾ ಇಲ್ಲ, ಬಟ್ ಹೆಲ್ದಿನೆಸ್ಸು ಎಕ್ಸೋಷನ್ಗೆ ಡಿಫ್ರೆನ್ಸ್ ಇರುತ್ತೆ. ಸೊ ಮಾರ್ಕೆಟಲ್ಲಿ ಎರಡನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಒಂದು ಹೆಲ್ದಿ ಟ್ರೆಂಡ್, ಹೆಲ್ದಿ ಇದ್ದಾಗ ಬಿಗ್ ವಾಲ್ಯೂಮ್ ಬಂದರೂ ಇಟ್ಸ್ ಓಕೆ, ನಾವು ಫರ್ದರ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಎಕ್ಸೋಷನ್ ಬಂದಾಗ ಏನಾಗುತ್ತೆ ಅಂದರೆ ಯೂಟರ್ನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಹೇಗೆ ಎಕ್ಸೋಷನ್ ಐಡೆಂಟಿಫೈ ಮಾಡೋದು, ಯಾವಾಗ ಅರ್ಥ ಮಾಡ್ಕೊಳ್ಳಿ, ಈ ಥರ ಬಿಗ್ ವಾಲ್ಯೂಮ್ ವಿತ್ ಅ ಬಿಗ್ ಬಾಯಿಂಗ್ ಕ್ಯಾಂಡಲ್, ಅದು ಅಬೋ RSI 670 ಮೇಲೆ ಬಂದಿದೆ ಅಂತಂದರೆ ಅದು ಬಂದು ನಾರ್ಮಲಿ ಎಕ್ಸೋಷನ್ನೇ ಇರುತ್ತೆ ಮೋಸ್ಟ್ ಆಫ್ ದ ಕೇಸಸ್ಸು. ಇಲ್ಲಿ ಚೆಕ್ ಮಾಡಿ, RSI ಆಲ್ಮೋಸ್ಟ್ ನಿಮ್ಗೆ ಯಾವ ಲೆವೆಲ್ ಇದೆ, 90 ನಿಯರ್ ಬೈ ಇದೆ. 90 ಅಂದರೆ ಕಂಪ್ಲೀಟ್ ಎಕ್ಸೋಷನ್ನು. ಸೊ ಈ ಥರ ಒಂದು ಎಕ್ಸಾಷನ್ ಝೋನಲ್ಲಿ ನಿಮಗೆ ಬಿಗ್ ಗ್ರೀನ್ ಕ್ಯಾಂಡಲ್ ವಿತ್ ಅ ಬಿಗ್ ವಾಲ್ಯೂಮ್ ಬಂದಿದೆ ಅಂದರೆ ದಯವಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಬಿಕಾಸ್ ಅಲ್ಲಿ ಯೂಟರ್ನ್ ಆಗೋ ಚಾನ್ಸಸ್ ಅಂದರೆ ಟ್ರೆಂಡ್ ರಿವರ್ಸಲ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಮಗೆ ಒನ್ಸ್ ಟ್ರೆಂಡ್ ರಿವರ್ಸಲ್ ಆದಮೇಲೆ ಯಾವ ಥರ ಬಿಹೇವಿಯರ್ ಸಿಗ್ತಾ ಇದೆ ಅಂತ ಚೆಕ್ ಮಾಡೋಣ. ಫಸ್ಟ್ ಟೈಮು ಯಾವಾಗ ನಾನು ಈ ಲೊಕೇಶನ್ನ ಮಾರ್ಕ್ ಮಾಡಿದೆ, ಇದು ಲಿಕ್ವಿಡಿ ಗ್ರ್ಯಾಬ್ ಲೊಕೇಶನ್ನು. ಸೊ ಅದೇ ಲೊಕೇಶನ್ ಹತ್ರ ಬಂದು ಸಪೋರ್ಟ್ ತೊಗೊಂಡಿದ್ದೇನೆ. ಓಕೆನಾ. ಸೊ ಇಲ್ಲಿ ನಮಗೆ ಟ್ರೂ ಅಪ್ ಟ್ರೆಂಡ್ ಸಿಕ್ಕಿದೆ. ಇದು ಬಂದು ಕಂಪ್ಲೀಟ್ ಝೋನ್, ಈ ಕರೆಕ್ಷನ್ ಲಾಸ್ಟ್ 2-3 ಮಂತ್ಸಿಂದ ಏನು ಟ್ರೇಡ್ ಆಗ್ತದೆ, ಇದು ಕಂಪ್ಲೀಟ್ ಅಕ್ಯುಮುಲೇಷನ್ ಝೋನ್ ಅಂತಲೇ ಕರಿಬೋದು, ಅಥವಾ ಕರೆಕ್ಷನ್ ಅಂತಲೇ ಕರಿಬೋದು. ಆ್ಯಂಡ್ ಪ್ರೀವಿಯಸ್ ನಮಗೆ ಟ್ರೂ ಅಪ್ ಟ್ರೆಂಡ್ ಇದೆ. ಸೊ ಇಷ್ಟು ತಿಳ್ಕೊಂಡಿವಿ ನಾವು. ಸೊ ನೆಕ್ಸ್ಟ್ ಬಂದು ಯಾವಾಗ ನಮ್ಗೆ ಇಲ್ಲಿಂದ ಲೊಕೇಶನಿಂದ ಪ್ರೈಸ್ ರಿವರ್ಸಲ್ ಆಯಿತು, ಸೊ ಅಲ್ಲಿಂದ ಒಂದು ಲೋಗೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಯಿತು, ಆ್ಯಂಡ್ ಅಲ್ಲಿಂದ ಒಂದು ರಿಟ್ರೇಸ್ಮೆಂಟ್ ಕ್ರಿಯೇಟ್ ಆಯಿತು, ಅಗೈನ್ ಇನ್ನೊಂದು ಲೋಯೆಸ್ಟ್ ಪಾಯಿಂಟು, ಅಗೇನ್ ನಮಗೆ ಇಲ್ಲಿ ತನಕ ಪ್ರೈಸ್ ಅನ್ನೋದು ಅಪ್ ಹೋಗಿದೆ. ಸೊ ಈಗ ಇದನ್ನ ನಾವು W ಪ್ಯಾಟರ್ನ್ ಅಂತ ಕರಿತೀವಿ, ಅಥವಾ ಡಬಲ್ ಬಾಟಮ್ ಅಂತ ಕರಿತೀವಿ. ಸೊ ಡಬಲ್ ಬಾಟಮ್ ಪ್ರೈಸ್ ಆ್ಯಕ್ಷನಲ್ಲಿ ನಾನು ಟ್ರಸ್ಟ್ ಮಾಡುವಂಥ ಸುಮಾರು ಪ್ಯಾಟರ್ನ್ಸ್, ಇಲ್ಲಿ ಒಂದು 16ರಿಂದ 18 ಪ್ಯಾಟರ್ನಲ್ಲಿ ನಾನು ಜಾಸ್ತಿ ಯಾವುದಾದ್ರು ಒಂದು ಪ್ಯಾಟರ್ನ ಟ್ರಸ್ಟ್ ಮಾಡ್ತೀನಿ ಅಂತಂದರೆ ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ಸಲ್ಲಿ ಡಬಲ್ ಬಾಟಮ್ ಮಾತ್ರ. ಸೊ ಯಾಕೆ ಅಂತಂದರೆ ಡಬಲ್ ಬಾಟಮ್ ಅಕ್ಯುರಸಿ ಚೆನ್ನಾಗಿರುತ್ತೆ ಕಂಪೇರ್ ಟು ಅದರ್ ಪ್ಯಾಟರ್ನ್ಸ್. ಸೊ ಸುಮಾರು ಪ್ಯಾಟರ್ನ್ಸ್ ಬರುತ್ತೆ, ಟ್ರಯಾಂಗಲ್, ಫಾಲಿಂಗ್ ವೇಜ್, ರೈಸಿಂಗ್ ವೇಜ್, ಹೆಡ್ ಆ್ಯಂಡ್ ಶೋಲ್ಡರ್, ಇನ್ವರ್ಟೆಡ್ ಹೆಡ್ ಆ್ಯಂಡ್ ಶೋಲ್ಡರ್, ಕಪ್ ಆ್ಯಂಡ್ ಹ್ಯಾಂಡಲ್, ಅಸೆಂಡಿಂಗ್ ಡಿಸೆಂಡಿಂಗ್, ಸಿಮೆಟ್ರಿಕಲ್ ಟ್ರಯಾಂಗಲ್ಸ್. ಸೊ ಇದೆಲ್ಲ ಪ್ಯಾಟರ್ನ್ಸ್ಗೆ ಕಂಪೇರ್ ಮಾಡಿದಾಗ ನಾನು ಜಾಸ್ತಿ ಟ್ರಸ್ಟ್ ಮಾಡುವಂಥ ಒಂದು ಪ್ರೈಸ್ ಆ್ಯಕ್ಷನ್ ಪ್ಯಾಟರ್ನ್ ಅಂದರೆ ಡಬಲ್ ಬಾಟಮ್. ಸೊ ಈ ಡಬಲ್ ಬಾಟಮ್ನ ನಾವು ಡ್ರಾ ಮಾಡಿದಾಗ ಎಕ್ಸಾಕ್ಟ್ಲಿ ನಮಗೆ ಇಲ್ಲೊಂದು ಡಬಲ್ ಬಾಟಮ್ ಸಿಗ್ತಾ ಇದೆ. ಇದಕ್ಕೆ ನೆಕ್ ಲೈನ್ ಅಂತ ಬರುತ್ತೆ. ನೆಕ್ ಲೈನ್ನ ಹೇಗೆ ಡ್ರಾ ಮಾಡೋದು, ಈಗಿನ ಈ ರೆಡ್ ಕ್ಯಾಂಡಲ್ ಇದೆ, ಇದಕ್ಕೆ ಲಾಂಗ್ ಅಪ್ಪ ವಿಕ್ ಇದೆ ಅಲ್ವಾ. ಸೊ ಎಕ್ಸಾಕ್ಟ್ಲಿ ಆ ಲಾಂಗ್ ಅಪ್ಪ ವಿಕ್ಗೆ ಕನೆಕ್ಟ್ ಆಗೋ ಥರ ಒಂದು ನೆಕ್ ಲೈನ್ನ ಡ್ರಾ ಮಾಡಿ ನೋಡಿ, ಕಂಪ್ಲೀಟ್ ವಿಕ್ನ ಕವರ್ ಮಾಡ್ಕೊಂಡು ನೆಕ್ ಲೈನ್ನ ಡ್ರಾ ಮಾಡಿ. ಸೊ ಯಾವಾಗಾದರೂ ಡಬಲ್ ಬಾಟಮ್ ಏನು ಹೇಳುತ್ತೆ ಅಂದರೆ ಎಂಡ್ ಆಫ್ ದ ಡೌನ್ ಟ್ರೆಂಡ್ ಅಂತ ಹೇಳುತ್ತೆ. ಓಕೆ, ನಮಗೆ ಇಲ್ಲೊಂದು ಡೌನ್ ಫಾರ್ಮೇಷನ್ ಕ್ರಿಯೇಟ್ ಆಗಿದೆ, ಒಂದು ಫಾಲಿಂಗ್ ಟ್ರೆಂಡ್ ಸಿಕ್ಕಿತ್ತು ನಮಗೆ, ಇದು ಎಂಡ್ ಆಯ್ತು ಅಂತ ಹೇಳ್ತಾ ಇದೆ ನಂಬರ್ 1. ನಂಬರ್ 2 ಬಂದು ಇಲ್ಲಿಂದ ನಮಗೆ ಈ ಡಬಲ್ ಬಾಟಮ್ ಏನಿದೆಯೋ ಇದನ್ನ ನೆಕ್ ಲೈನ್ನ ಬ್ರೇಕ್ಔಟ್ ಮಾಡಿ ಮೇಲ್ಗಡೆ ಕ್ಲೋಸ್ ಮಾಡಬೇಕು. ಎಕ್ಸಾಕ್ಟ್ಲಿ ನೀವು ಈ ಲೊಕೇಶನ್ ಚೆಕ್ ಮಾಡಿ, ಇಲ್ಲಿ ನಮಗೆ ಮೇಲ್ಗಡೆ ಕ್ಲೋಸ್ ಆಗಿದೆ. ಸೊ ಅದಾದಮೇಲೆ ಮತ್ತೆ ನೆಕ್ ಲೈನ್ ಹತ್ರ ರೀಟ್ರೇಸ್ಮೆಂಟ್ಗೆ ಬರಬೇಕು. ಸೊ ಈ ಲೊಕೇಶನ್ ಏನಿದೆ ಕಂಪ್ಲೀಟ್ಲಿ ನೆಕ್ ಲೈನ್ ಹತ್ರ ರೀಟ್ರೇಸ್ಮೆಂಟ್ ಬರ್ತದೆ, ಕರೆಕ್ಟ್ ಅಲ್ವಾ. ಸೊ ಅದಾದಮೇಲೆ ನಮಗೆ ಹೈಯೆಸ್ಟ್ ಪಾಯಿಂಟ್ ಏನಿದೆಯೋ ಅದರ ಮೇಲ್ಗಡೆ ನಾವು ಟಾರ್ಗೆಟ್ನ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ. ಅಂದರೆ ಇದು ಮೇಲ್ಗಡೆ ಪ್ರೈಸ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು
ಎಕ್ಸ್ಪೆಕ್ಟ್ ಮಾಡ್ತಿದ್ವಿ. ಸೊ ಇಲ್ಲಿಂದ ನೋಡಿ, ಇಲ್ಲಿಂದ ನೀವು ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಈ ಲೊಕೇಶನ್ಗೆ ನಮ್ಗೆ ಒಳ್ಳೆ ಮೊಮೆಂಟಮ್ನ ನಾವು ಅಪ್ಕಮಿಂಗ್ ಡೇಸಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಿದ್ವಿ ಆ್ಯಸ್ ಪರ್ ಪ್ರೈಸ್ ಆ್ಯಕ್ಷನ್ನು. ಓಕೆನಾ. ಸೊ ಅರೌಂಡ್ ನಿಯರ್ಲಿ 27% ಆಪರ್ಚುನಿಟಿ ಇದೆ ಈ ಸ್ಟಾಕಲ್ಲಿ. ಚೆಕ್ ಮಾಡೋಣ ಅಪ್ಕಮಿಂಗ್ ಡೇಸಲ್ಲಿ ಯಾವ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈಗ ನಾವು 2 ಅನಾಲಿಸಿಸ್ ಮಾಡಿದ್ವಿ. ಒಂದು ವಾಲ್ಯೂಮ್ ವಿತ್ ಟ್ರೂ ಅಪ್ ಟ್ರೆಂಡ್ ಅಥವಾ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಚೆಕ್ ಮಾಡಿದ್ವಿ. ಎರಡನೇದು ಬಂದು ಪ್ರೈಸ್ ಆ್ಯಕ್ಷನ್ ಪ್ರಕಾರ ಇದು ಡಬಲ್ ಬಾಟಮ್ ಫಾರ್ಮೇಷನ್ ಆಗಿದೆ ಅಂತ ಚೆಕ್ ಮಾಡಿದ್ವಿ. ಈಗ ಥರ್ಡ್ ಕನ್ಫರ್ಮೇಷನ್ ನೋಡೋಣ. ಥರ್ಡ್ ಕನ್ಫರ್ಮೇಷನ್ ಬಂದು ಇಲ್ಲಿ ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಏನು ಈ ಲೊಕೇಶನ್ ಇದೆ, ಈ ಲೊಕೇಶನ್ ಕಂಪ್ಲೀಟ್ಲಿ ನಮಗೆ ಒಂದು ಟ್ರೆಂಡ್ ಲೈನ್ನ ಡ್ರಾ ಮಾಡಿ ನೋಡೋದಾದರೆ, ಸೊ ಇವತ್ತು ಆ ಟ್ರೆಂಡ್ ಲೈನು ಸಹ ಬ್ರೇಕ್ಔಟ್ ಕೊಟ್ಟಿದೆ. ಸೊ ಅದು ಸಹ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಫೋರ್ತ್ ಕನ್ಫರ್ಮೇಷನ್ ನಾವು ನೋಡೋದಾದರೆ ಅಂದರೆ ಲೀಡಿಂಗ್ ಇಂಡಿಕೇಟರ್ ವೈಸ್ ನಾವು ನೋಡೋದಾದರೆ ಲೆಟ್ಸ್ RSI ಚೆಕ್ ಮಾಡೋಣ. ಸೊ RSIನ ನೋಡ್ತೀನಿ ಅಂತಂದರೆ 60 ಹತ್ರ ಇದೆ. 60 to 70 ಏನು ಈ ಲೊಕೇಶನ್ ಇದೆ, ಈ 60 to 70 ಬಂದು ಬೆಸ್ಟ್ ಲೊಕೇಶನ್ನು ಯಾವುದಾದ್ರು ಒಂದು ಸ್ಟಾಕಲ್ಲಿ ಮೊಮೆಂಟಮ್ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಚೆಕ್ ಮಾಡಿ. 90% ಆಫ್ ದ ಟ್ರೇಡ್ಸ್ ಅಥವಾ ಮಿನಿಮಮ್ 80% ಆಫ್ ದ ವೆರಿ ಬಿಗ್ ಬೈಯಿಂಗ್ ಆ್ಯಕ್ಟಿವಿಟಿ ಅಥವಾ ವೆರಿ ಬಿಗ್ ಇಂಪಲ್ಸಿವ್ ಮೂವ್ಸ್ ಬಂದಿರೋದು 60 to 70 ರೇಂಜಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಎಕ್ಸಾಕ್ಟ್ಲಿ ಅದು ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಬಂದು ನಮಗೆ ಬೋಲಿಂಜರ್ ಬ್ಯಾಂಡ್. ಸೊ ಬೋಲಿಂಜರ್ ಬ್ಯಾಂಡ್ ಚೆಕ್ ಮಾಡಿ ಲಾಸ್ಟ್ 3 ಡೇಸಿಂದ ನಮಗೆ ಮಿಡಿಲ್ ಬೋಲಿಂಜರ್ ಬ್ಯಾಂಡ್ ಹತ್ರನೇ ಟ್ರೇಡ್ ಆಗ್ತಿದೆ. ಮಿಡಿಲ್ ಬೋಲಿಂಜರ್ ಬ್ಯಾಂಡ್ ಅಂದರೆ ಆ್ಯಾವ್ರೇಜ್ ಲೈನ್ ಅಂತ ಕರೀತೀವಿ, 20 ಡೇಸ್ ಆ್ಯಾವ್ರೇಜ್ ಲೈನು. ಸೊ ಅದೇ ಲೊಕೇಶನ್ ಹತ್ರ ಟ್ರೇಡ್ ಆಗ್ತದೆ. ಆ್ಯಂಡ್ ಸೆಕೆಂಡ್ ಥಿಂಗ್ ಬಂದು ನಮಗೆ ಮಾರ್ಕೆಟ್ ಹೆಲ್ದಿ ಇಲ್ಲ, ಅರ್ಥ ಆಗ್ತಿದೆಯಾ. ಲಾಸ್ಟ್ ಕಪಲ್ ಆಫ್ ಡೇಸಿಂದ ಮಾರ್ಕೆಟ್ ಅನ್ಹೆಲ್ದಿ ಝೋನಲ್ಲೇ ಇದೆ, ಸ್ಲೈಟ್ ಸೆಲ್ಲಿಂಗ್ ಪ್ರೆಜರ್ಲಿದೆ. ಸೊ ಈ ಟೈಮಲ್ಲಿ ಸಹ ಈ ಸ್ಟಾಕ್ ನಮಗೆ ಗ್ರೀನ್ ಕ್ಯಾಂಡಲ್ಸೇ ಕ್ಲೋಸ್ ಆಗ್ತದೆ. ಸೊ ಇದು ಸಹ ಹೆಲ್ದಿ ಸೈನ್ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರಾಲ್ ನಾವು BB ಚಾಲೆಂಜು ಸಹ ಮಾಡಿದೆ. ಅಪ್ಪರ್ ಬ್ಯಾಂಡ್ನ ಚಾಲೆಂಜ್ ಮಾಡಿದ್ದೇನೆ ಆ್ಯಂಡ್ ಮಿಡಿಲ್ ಬ್ಯಾಂಡನ್ನು ಸಹ ಚಾಲೆಂಜ್ ಮಾಡಿ ಸೆಂಟ್ರಲ್ಲಿ ನಮಗೆ ಬಾಡಿ ಆಫ್ ದ ಕ್ಯಾಂಡಲ್ ಅನ್ನೋದು ಕ್ರಿಯೇಟ್ ಆಗಿದೆ. ಸೊ ಇದು ಸಹ ಹೆಲ್ದಿ ಸೈನೇ. ಆ್ಯಂಡ್ ವಾಲ್ಯೂಮ್ನ ಚೆಕ್ ಮಾಡೋದಾದರೆ ಲಾಸ್ಟ್ 3 ಡೇಸ್ ವಾಲ್ಯೂಮ್ ಏನಿದೆ, 3 ಡೇಸ್ ವಾಲ್ಯೂಮ್ನ ಇವತ್ತು ಬೀಟ್ ಆಗಿದೆ. ನಮಗೆ ದೊಡ್ಡ ವಾಲ್ಯೂಮ್ ಬಾರ್ ಬೇಕಾಗಿಲ್ಲ, ಅರ್ಥ ಆಗ್ತಿದೆ. ಸೊ ದೊಡ್ಡ ವಾಲ್ಯೂಮ್ ಬಂದಿದೆ ಅಂತಂದರೆ ಅದು ಎಲ್ಲರ ಕಣ್ಣಿಗೂ ಬೀಳುತ್ತೆ, ಅರ್ಥ ಆಯ್ತಾ. ಸೊ ಅವಾಗ ಸುಮಾರು ಜನ ರಿಟೇಲರ್ಸ್ ಏನು ಮಾಡ್ತಾರೆ ಅಂದರೆ ವಾಲ್ಯೂಮ್ ಫಿಲ್ಟರ್ನ ಆ್ಯಡ್ ಮಾಡ್ಕೊಂಡಿರ್ತಾರೆ ಸ್ಕ್ಯಾನರ್ಸಲ್ಲಿ. ಈವನ್ ನಾನು ಸಹ ವಾಲ್ಯೂಮ್ ಫಿಲ್ಟರ್ನ ಯೂಸ್ ಮಾಡ್ತೀನಿ. ಸೊ ಒಂದು ಸ್ಟಾಕ್ ವಾಲ್ಯೂಮ್ ರೆಡಲ್ಲಿ ಬಂದಿದೆ ಅಂತಂದರೆ ಸುಮಾರು ರಿಟೇಲರ್ಸ್ ಎಂಟ್ರಿ ಆಗ್ತಾರೆ ಸ್ಟಾಕಲ್ಲಿ. ಸೊ ಅವಾಗ ನಮಗೆ ಡೌನ್ ಹೋಗೋ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ನಮಗೆ ಲಾಸ್ಟ್ 3 ಡೇಸ್ ಲಾಸ್ಟ್ 5 ಡೇಸ್ ವಾಲ್ಯೂಮ್ ಬೀಟ್ ಆಗಿದೆಯಾ, ಅದು ಹೆಲ್ದಿ ಸೈನು. ಸೊ ಅಲ್ಲಿಂದನೇ ನಾವು ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಸೊ ಓವರಾಲ್ ನಾವು 4 ಕಂಡೀಷನ್ಸ್ನ ತಿಳ್ಕೊಂಡ್ವಿ. ಒಂದು ಬಂದು ನಮಗೆ ಪ್ರೈಸ್ ವಿತ್ ವಾಲ್ಯೂಮು, ಡಬಲ್ ಬಾಟಮ್ ಆ್ಯಂಡ್ ರೀಸೆಂಟ್ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಕೊಟ್ಟಿದೆ. ಆ್ಯಂಡ್ ಲೀಡಿಂಗ್ ಇಂಡಿಕೇಟರ್ ಪ್ರಕಾರ ಬೋಲಿಂಜರ್ ಬ್ಯಾಂಡ್ ಮತ್ತು RSIನ ಚೆಕ್ ಮಾಡಿದಾಗ ನಮ್ಗೆ BB ಚಾಲೆಂಜು ಸಹ ಆಗಿದೆ. ಆ್ಯಂಡ್ ಆಲ್ಸೋ ನಮ್ಗೆ RSI ಸಹ ಆಲ್ಮೋಸ್ಟ್ ನಿಯರ್ 60 ಲೆವೆಲ್ ಹತ್ರನೇ ಟ್ರೇಡ್ ಆಗ್ತಿದೆ. ಅದು ವೆರಿ ಗುಡ್ ಟೈಮ್ ಅಂತಲೇ ಹೇಳ್ಬೋದು ಒಂದು ಇಂಪಲ್ಸಿವ್ ಮೊಮೆಂಟಮ್ನ ಎಕ್ಸ್ಪೆಕ್ಟ್ ಮಾಡೋಕ್ಕೆ. ಸೊ ನಾಳೆಯಿಂದ ಈ ಸ್ಟಾಕ್ನ ಚೆಕ್ ಮಾಡೋಣ. ಆ್ಯಂಡ್ ಮೂವಿಂಗ್ ಟು ದಿ ಇಂಡೆಕ್ಸಸ್ ಅನಾಲಿಸಿಸ್, ಇವತ್ತು ಮಿಕ್ಸ್ಡ್ ಪರ್ಫಾರ್ಮೆನ್ಸ್ ಇದೆ. ನಿಫ್ಟಿ 50 ಮತ್ತು ಸೆನ್ಸೆಕ್ಸು ಸೈಡ್ವೇಸ್ ಆ್ಯಕ್ಷನ್ ಕ್ಲೋಸ್ ಮಾಡಿದ್ದಾನೆ. ನಿಫ್ಟಿ ಬ್ಯಾಂಕ್ ನೋಡೋದಾದ್ರೆ ನಿಫ್ಟಿ ಬ್ಯಾಂಕು, ನಿಫ್ಟಿ ಫಿನ್ಸರ್ವು ಈ 4 ಲಾರ್ಜ್ ಕ್ಯಾಪ್ ಇಂಡೆಕ್ಸಸ್ ಏನಿದೆಯೋ ಇವು ಸೈಡ್ವೇಸ್ ಆ್ಯಕ್ಷನಲ್ಲೇ ಕ್ಲೋಸ್ ಆಗಿದೆ. ಆ್ಯಂಡ್ ಮಿಡ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಸೆಲೆಕ್ಟು ಅಪೋಸಿಟ್ ಬಿಹೇವಿಯರ್ ಇದೆ. ಎರಡು ಮಿಡ್ ಕ್ಯಾಪ್ಸ್ ರಿಲೇಟೆಡ್. ಬಟ್ ಮಿಡ್ ಕ್ಯಾಪ್ ಸೆಲೆಕ್ಟ್ ಬಂದು ನಮ್ಗೆ ಏನಾಗ್ತದೆ, ಡೆರಿವೇಟಿವ್ ಮಾರ್ಕೆಟಲ್ಲಿ ಟ್ರೇಡ್ ಆಗ್ತಿರೋದ್ರಿಂದ ಅಲ್ಲಿ ಸ್ವಲ್ಪ ಗ್ಯಾಮ್ಲಿಂಗ್ ನಡೆಯುತ್ತೆ. ಅಂದರೆ ಲೈಕ್ ಇನ್ಸ್ಟಿಟ್ಯೂಷನಲ್ ಪಾರ್ಟಿಸಿಪೇಷನ್ ಜಾಸ್ತಿ ಇರುತ್ತೆ ಆಪ್ಷನ್ಸ್ ಮಾರ್ಕೆಟ್ ಆಗಿರೋದ್ರಿಂದ. ಸೊ ಇದರಲ್ಲಿ ನಮಗೆ ಇವತ್ತು 0.3% ಪಾಸಿಟಿವ್ ಕ್ಲೋಸ್ ಆಗಿದೆ. ಆ್ಯಂಡ್ ನಿಫ್ಟಿ ಮಿಡ್ ಕ್ಯಾಪ್ 100ಅಲ್ಲಿ 0.3% ನೆಗೆಟಿವ್ ಕ್ಲೋಸ್ ಆಗಿದೆ. ಆ್ಯಂಡ್ ಸ್ಮಾಲ್ ಕ್ಯಾಪ್ ನೋಡೋದಾದರೆ ಸ್ಮಾಲ್ ಕ್ಯಾಪ್ ಸ್ಲೈಟ್ಲಿ ಸೆಲ್ಲಿಂಗ್ ಪ್ರೆಜರ್ಲೇ ಇದೆ ಇವತ್ತು. 0.4% ಆ್ಯಂಡ್ 0.3% ನೆಗೆಟಿವಲ್ಲಿ ಕ್ಲೋಸ್ ಆಗಿದೆ. ಆ್ಯಂಡ್ ಓವರಾಲ್ ನಾವು ಕ್ಯಾಂಡಲ್ ವೈಸ್ ನೋಡಿದಾಗ ಇವತ್ತು ಸ್ಮಾಲ್ ಕ್ಯಾಪ್ ಕ್ಯಾಂಡಲು ರೆಡ್ ಹ್ಯಾಮರ್ ಹತ್ರ ಕಾಣಿಸ್ತಿದೆ ನಮಗೆ. ಪ್ರೀವಿಯಸ್ಲಿ ಒಂದು ಸ್ಪಿನ್ನಿಂಗ್ ಟಾಪ್ ಫಾರ್ಮೇಷನ್ ಇತ್ತು, ಇವತ್ತು ಪಿನ್ ಬಾರ್ ಅಥವಾ ರೆಡ್ ಹ್ಯಾಮರ್ ಅಂತ ಕರಿತೀವಿ. ಸೊ ಆ ಥರ ಒಂದು ಫಾರ್ಮೇಷನ್ ಸಿಗ್ತಾ ಇದೆ. ಬಟ್ ಸ್ಮಾಲ್ ಕ್ಯಾಪ್ ನಮಗೆ ಲಾಸ್ಟ್ ಕಪಲ್ ಆಫ್ ಡೇಸ್ನ ಮೇಜರ್ ಫಾಲ್ ಅಂತಲೇ ಹೇಳ್ಬೋದು. ಆ್ಯಂಡ್ ಇದನ್ನು ನೀವು ಫಿಬೊನಾಕಿ ರಿಟ್ರೇಸ್ಮೆಂಟ್ ಆಗಿ ಚೆಕ್ ಮಾಡಿದಾಗ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ಎಲ್ಲಿ ತನಕ ನಮ್ಗೆ ರಿಟ್ರೇಸ್ಮೆಂಟ್ ಆಗಿದೆ ಅಂತೇಳ್ಬಿಟ್ಟು. ಲೆಟ್ಸ್ ಸೇ ನಮಗೆ ಪ್ರೀವಿಯಸ್ ಹೈ ಮತ್ತು ಪ್ರೀವಿಯಸ್ ಲೋ ಗೆ ಒಂದು ಹಾರಿಜೆಂಟಲ್ ಲೈನ್ ಅಥವಾ ಹಾರಿಜೆಂಟಲ್ ಲೈನ ಡ್ರಾ ಮಾಡ್ಕೊಳ್ಳಿ. ಲೆಟ್ಸ್ ಸೇ ನಾನು ಹಾರಿಜೆಂಟಲ್ ಲೈನ ಡ್ರಾ ಮಾಡ್ತೀನಿ. ಇದು ಬಂದು ನನಗೆ ಪ್ರೀವಿಯಸ್ ಹೈಯೆಸ್ಟ್ ಪಾಯಿಂಟು. ರೀಸೆಂಟ್ಲಿ ನಮಗೆ ಪ್ರೈಸ್ ಮೇಲೆ ಹೋದಾಗ ಈ ಲೊಕೇಶನ್ ಪ್ರೈಸ್ ಬಂದು ಯೂಟರ್ನ್ ಆಗಿದೆ. ಆ್ಯಂಡ್ ಬಾಟಮಲ್ಲಿ ನಾನು ಲೋಯೆಸ್ಟ್ ಪಾಯಿಂಟ್ ತೊಗೊಂತೀನಿ ಅಂತಂದರೆ ಎಕ್ಸಾಕ್ಟ್ಲಿ 16,549 ನನಗೆ ಲೋಯೆಸ್ಟ್ ಪಾಯಿಂಟ್ ಸಿಗುತ್ತೆ. ನಾನು ಈ ಬಾಟಮಿಂದ ಹೈಯೆಸ್ಟ್ ಪಾಯಿಂಟ್ಗೆ ನಾನೇನಾದರೂ ಫಿಬೊನಾಕಿ ಟೂಲ್ನ ಡ್ರಾ ಮಾಡ್ತೀನಿ ಅಂತಂದರೆ ಚೆಕ್ ಮಾಡಿ ಎಕ್ಸಾಕ್ಟ್ಲಿ ನಮಗೆ ಆಲ್ಮೋಸ್ಟ್ 50%, ಇದು ಬಂದು ಮಿಡಲ್ ಲೈನ್ ಏನಿದೆ ಇದನ್ನ 50% ರಿಟ್ರೇಸ್ಮೆಂಟ್ ಝೋನ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ನಮಗೆ 50% ಝೋನಲ್ಲಿ ನಮಗೆ ಸಪೋರ್ಟನ್ನು ತಗೊತಾ ಇದೆ. ಸೊ ಈ ಥರ ಹೈಯೆಸ್ಟ್ ಪಾಯಿಂಟು 50% ರಿಟ್ರೇಸ್ಮೆಂಟು ಆ್ಯಂಡ್ ಎಬೋ ಅಪ್ ಟ್ರೆಂಡ್. ಸೊ ಬೇಸಿಕಲಿ ಏನಾಗ್ತದೆ ಅಂದರೆ ಇಂಡೆಕ್ಸಸ್ಸಲ್ಲೇ ಅಥವಾ ಯಾವುದೇ ಒಂದು ಸ್ಟಾಕಲ್ಲಿ ಮೋರ್ ದೆನ್ 50% ಅಥವಾ ಅಪ್ ಟು 50% ಕರೆಕ್ಷನ್ ಬಂದರೆ ಅದನ್ನ ವ್ಯಾಲಿಡ್ ಪುಲ್ ಬ್ಯಾಕ್ ಅಥವಾ ವ್ಯಾಲಿಡ್ ಕರೆಕ್ಷನ್ ಅಂತ ಕರಿತೀವಿ. ಸೊ ನಮಗೆ ಆ ಥರ ಒಂದು ಫಾರ್ಮೇಷನ್ ಸಿಕ್ಕಿದೆ. ಅಪ್ಕಮಿಂಗ್ ಡೇಸಲ್ಲಿ ನಾವು ಇಂಡೆಕ್ಸಸ್ಸಲ್ಲೂ ಸಹ ಬುಲ್ಲಿ ಸ್ಟ್ರಕ್ಚರಲ್ಲಿದ್ದೀವಿ. ಬಟ್ ಒಂದೇ ಒಂದು ರಿಸ್ಕಿ ಪಾಯಿಂಟ್ ಏನಂತಂದರೆ ಇಲ್ಲಿ ಚೆಕ್ ಮಾಡಿ ಆಲ್ ಟೈಮ್ ಹೈ ಬಂದು ನಮಗೆ ಈ ಲೊಕೇಶನ್ ಹತ್ರ ಇತ್ತು. ಆ್ಯಂಡ್ ಪ್ರೈಸ್ ಬಂದು ಎಕ್ಸಾಕ್ಟ್ಲಿ ಆಲ್ಮೋಸ್ಟ್ ನಮಗೆ ಪ್ರೀವಿಯಸ್ ಲಾಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಥವಾ ಲಾಸ್ಟ್ ಬೈಯಿಂಗ್ ಕ್ಯಾಂಡಲ್ ಏನಿದೆ ಅದೇ ಲೊಕೇಶನ್ದ ಯೂಟರ್ನ್ ತೊಗೊಂಡಿದೆ. ಇಲ್ಲಿ ಚೆಕ್ ಮಾಡಿ ಎಕ್ಸಾಕ್ಟ್ಲಿ ಈ ಲೊಕೇಶನಿಂದ
ಓಕೆನಾ. ಸೊ ಇದೊಂದು ಅನ್ಹೆಲ್ದಿ ಬಿಟ್ಟರೆ ಓವರಾಲ್ ನಾವು ಈ ಬೈಯಿಂಗ್ ಆಗಿರ್ಬೋದು ಅಥವಾ ಟ್ರೆಂಡ್ ಶಿಫ್ಟ್ಮೆಂಟ್ ಆಗಿರ್ಬೋದು ಎವ್ರಿಥಿಂಗ್ ಹೆಲ್ದಿನೆಸ್ ಇದೆ. ಟ್ರೆಂಡ್ ಶಿಫ್ಟ್ಮೆಂಟ್ ಅಂದರೆ ಡಿಮ್ಯಾಂಡಿಂದ ಸಪ್ಲೈಗೆ. ಅದು ಹೇಗೆ ಅಂತಂದರೆ ಇಲ್ಲಿ ಚೆಕ್ ಮಾಡಿ, ಲೋಯರ್ಲು ಲೋಯರ್ ಹೈ, ಲೋಯರ್ಲು ಲೋಯರ್ ಹೈ, ಲೋಯರ್ಲು ಆ್ಯಂಡ್ ಇದು ಹೈಯರ್ ಹೈ ಆಗುತ್ತೆ. ಸೊ ಅದು ಹೇಗೆ ಅಂತಂದರೆ ಪ್ರೀವಿಯಸ್ ಲೋಯರ್ ಹೈ ಏನಿದೆಯೋ ಈ ಲೋಯರ್ ಹೈನ ಬ್ರೇಕೌಟ್ ಕೊಟ್ಟಾಗ ನಾವು ಅದನ್ನ S2D ಅಂತ ಕರಿತೀವಿ. ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆಗಿದೆ ಅಂತ ಕರಿತೀವಿ. ಯಾವಾಗ ನಮಗೆ ಸಪ್ಲೈಯಿಂದ ಡಿಮ್ಯಾಂಡ್ ಶಿಫ್ಟ್ ಆಗುತ್ತೋ ಫೈನಲ್ಲು ನಾವು ಬಾಟಮಲ್ಲಿ ತೊಗೊತೀವಿ ಆ್ಯಂಡ್ ಹೈಯರ್ ಹೈ ರೀಸೆಂಟ್ ಹೈನ ತೊಗೊತೀವಿ. ಆ್ಯಂಡ್ ಅಲ್ಲಿಂದ ನಾನು ಏನಾದರೂ ಈಗ ಫಿಬೊನಾಕಿ ರಿಟ್ರೇಸ್ಮೆಂಟ್ ಡ್ರಾ ಮಾಡ್ಕೊಂಡಿದ್ದೀನಿ ಅಂತಂದರೆ ಮೋರ್ ದೆನ್ 50% ನಾವೇನು ಮಾಡ್ತೀವಿ ಅಂದರೆ ರಿಟ್ರೇಸ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಿದ್ದೀವಿ. ಈ ಕಂಪ್ಲೀಟ್ ರೆಡ್ ಕಲರ್ ಝೋನ್ ಏನಿದೆ ಇದನ್ನ ಬಂದು ಪ್ರೀಮಿಯಂ ಝೋನ್ ಅಂತ ಕರಿತೀವಿ. ಈ ಗ್ರೀನ್ ಕಲರ್ ಝೋನ್ ಏನಿದೆ ಇದನ್ನ ಬಂದು ನಾವು ಡಿಸ್ಕೌಂಟ್ ಝೋನ್ ಅಂತ ಕರಿತೀವಿ. ಓಕೆನಾ, ಇದನ್ನ ಬಂದು ನಮಗೆ ಡಿಸ್ಕೌಂಟ್ ಝೋನ್ ಆಗುತ್ತೆ. ಸೊ ಯಾವಾಗಾದರೂ ಸ್ಟಾಕ್ ಈ ಥರ ಒಂದು ಸಪ್ಲೈಯಿಂದ ಡಿಮ್ಯಾಂಡ್ಗೆ ಶಿಫ್ಟ್ ಆಗಿಬಿಟ್ಟು ಡಿಸ್ಕೌಂಟ್ ಝೋನಲ್ಲಿ ಬಂದು ನಮಗೇನಾದರೂ ಬೈಯಿಂಗ್ ಕನ್ಫರ್ಮೇಷನ್ ಕೊಟ್ಟಿದೆ ಅಂತಂದರೆ ನಾವು ಅಲ್ಲಿಂದ ವೆರಿ ಬಿಗ್ ಮೂವ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಸೊ ಓವರಾಲ್ ಟ್ರೆಂಡ್ ವೈಸ್ ನಾವು ಸ್ಮಾಲ್ ಕ್ಯಾಪಲ್ಲಿ ಬುಲ್ಲಿಶ್ ಸೈಡೇ ಇದ್ದೀವಿ. ಬಟ್ ಚೆಕ್ ಮಾಡಿ ಅಪ್ ಕಂಪ್ನೀಸಲ್ಲಿ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ವಿಕ್ಸ್ನ ನೋಡಿದಾಗ 5.8% ರೈಸ್ ಆಗಿದೆ, 13.95. ಸೊ ಅನ್ಹೆಲ್ದಿ ಏನೂ ಇಲ್ಲ ವಿಕ್ಸು. ಲಾಸ್ಟ್ ಕಪಲ್ ಆಫ್ ಡೇಸಿಂದ ಲಾಸ್ಟ್ 2 ಡೇಸಿಂದ ಮೇಜರ್ಲಿ ವಿಕ್ಸ್ ಬಂದು ನಿಯರ್ಲಿ 15% ಫಾಲ್ ಆಗಿತ್ತು ಆ್ಯಂಡ್ ಇವಾಗ ಸ್ಲೈಟ್ಲಿ ಇನ್ಕ್ರೀಸ್ ಆಗಿದೆ. ಮಾರ್ಕೆಟು ಸಹ ಸೈಡ್ ವೈಸ್ ಆಕ್ಷನ್ ಕ್ಲೋಸ್ ಆಗಿದೆ. ಸೊ ಇದು ನಾರ್ಮಲ್ ಬಿಹೇವಿಯರ್ ಅಂತಲೇ ಹೇಳ್ಬೋದು. ಬಟ್ ಓವರಾಲ್ ನಾವು ಮಾರ್ಕೆಟ್ನ ನೋಡೋದಾದರೆ ನಾವು ಹೆಲ್ದಿ ಸೈನಲ್ಲೇ ಇದ್ದೀವಿ. ಅಪ್ಕಮಿಂಗ್ ಡೇಸಲ್ಲಿ ಚೆಕ್ ಮಾಡೋಣ ಯಾವ ಥರ ಬಿಹೇವಿಯರ್ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇದಿಷ್ಟು ಇವತ್ತಿನ ಪೋಸ್ಟ್ ಮಾರ್ಕೆಟ್ ಅನಾಲಿಸಿಸ್ ರಿಪೋರ್ಟ್. ಇದೇ ರೀತಿ ಮತ್ತೆ ನಾವು ಇನ್ನೊಂದು ಟೆಕ್ನಿಕಲ್ ಇನ್ಫಾರ್ಮೇಟಿವ್ ಜೊತೆಗೆ ನಾಳೆ ಭೇಟಿಯಾಗೋಣ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆಯದಾಗಲಿ.